ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗಲ್ಲಿ ಗುರುಪ್ರವೇಶದ ರಾತ್ರಿ ಪೂಜೆ ಹೇಗಿತ್ತು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ರಾತ್ರಿ ನಾನು ಸ್ಯಾರಿ ಉಡ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸೇ ಹಾಕಿದ್ದೀನಿ, ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿಲ್ಲ. ಗಾಡಿ ಕುಂಕುಮ ಇಟ್ರ ಸರಿ ಸ್ವಲ್ಪ ಕಾಡ್ಲೆ ವಿಷ್ಣುರ್ ವಾಸುದೇವೋ ಮೀನಾಕ್ಷತೋ ಎರಡು ಹಾಕಿ ಮಾಲಾಧಾರಣ ಪಟ್ಕಳ ಫೋಟೋ ಆ ಕಡೆ ನೋಡಿ. ಮಾಲಾಧಾರಣ ಸ್ವಹಾಸ್ತೋ ಕಾ ತೋರ್ಸೆ ಏನ್ ಬೇಕು ಅವ್ರಿಗೆ ಹೇಳ್ಬೇಕು. ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ. ದೇಶಾಂಗೆ ಸಂಕೇತ ಕ್ರೇತನಂದಕೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವೋ ನಿರೀಕ್ಷತ ಮಾಲಾಧಾರ ಪ್ರಸಂಜಾಮಿ ಈಗ ಮನೇನ ಶುದ್ಧ ಮಾಡೋದಕ್ಕೆ ಎಲ್ಲ ಕಡೆನೂ ಇವಾಗ ನೀರು ಹಾಕಿ ಅವರು ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ರಾತ್ರಿ ಗಣ ಹೋಮ ಮಾಡೋದಕ್ಕೆಲ್ಲಾನು ರೆಡಿ ಮಾಡ್ಕೊಂಡಿದ್ದಾರೆ. ಮನಸ್ಸಲ್ಲಿ ಈಗ ಮಂಡಲ ಆರಾಧನೆ ಆಗುತ್ತೆ, ಹೌದಲ್ವಾ? ಈಗ ತಗೊಂಡು ಮಹಾಗಣಪತಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಮುತಾಕರಾತ ಮೋದಕಂ ಸದಾ ವಿಮುಕ್ತಿ ಸಾಧಕ ಕಲಾಧರಾವತಂ ಸಗಂ ವಿಲಾಸಿ ಲೋಕ ರಕ್ಷಕ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕ ನತಾಶುಭಾಶುನಾಶಕಂ ದಮಾಮಿ ತ್ವಂ ವಿನಾಯಕ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಇವಾಗ ನೀವೇ ನೋಡ್ತಾ ಇರ್ಬೋದು, ದೇವ್ರ ಮುಂದೆ ಎಲ್ಲ ದೀಪ ಹಚ್ತಾ ಇದ್ದಾರೆ. ಸುದರ್ಶನ ಪೂಜೆ ಮಾಡಬೇಕಾದ್ರೆ ದೇವ್ರ ಮುಂದೆ ಎಲ್ಲ ದೀಪ ಹಚ್ಚಿ ಆಮೇಲೆ ಲೈಟ್ ಆಫ್ ಮಾಡ್ತಾರಲ್ಲ, ಆಗ ದೇವ್ರನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ದೇವ್ರಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ನೀವೇ ನೋಡ್ಬೋದು, ದೀಪ ಹಚ್ಚೋ ಟೈಮಲ್ಲಿ ಅವರು ಹುಷಾರಾಗಿ ನೋಡಿಕೊಂಡು ದೀಪ ಹಚ್ತಾ ಇದ್ದಾರೆ. ಯಾಕೆ ಅಂದರೆ ಒಂದೇ ಒಂದು ಚೂರು ಆ ರಂಗೋಲಿಗೆ ತಾಕಿದ್ರೆ ಪೂರ್ತಿ ಅಳಿಸೋಗ್ಬಿಡತ್ತೆ ಅಂತ ಹುಷಾರಾಗಿ ದೀಪ ಹಚ್ತಾ ಇದ್ರು. ದೀಪ ಹಚ್ಚಾದ್ಮೇಲೆ ದೇವ್ರನ್ನ ನೋಡೋದಕ್ಕೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ಗೈಸ್, ಇನ್ನೊಂದು ಏನಂತ ಅಂದರೆ ದೀಪ ಆರೋಗ್ಬಿಡತ್ತೆ ಮತ್ತು ರಂಗೋಲಿ ಎಲ್ಲ ಅಳಿಸೋಗ್ಬಿಡತ್ತೆ ಅಂತ ನಾವು ಫ್ಯಾನೇ ಹಾಕಿರಲಿಲ್ಲ. ತುಂಬ ಶೆಕೆ ಆಗ್ತಾಯಿತ್ತು. ಸೊ ಗೈಸ್, ನೀವೇ ನೋಡ್ಬೋದು, ಎಲ್ಲೆಲ್ಲಿ ದೀಪ ಹಚ್ಚಿರಲಿಲ್ಲ ಅಲ್ಲೋಗಿ ದೀಪ ಹಚ್ತಾ ಇದ್ದಾರೆ ನಿಧಾನಕ್ಕೆ ಹೋಗಿ. ಸೊ ಗೈಸ್, ನನಗೆ ಸುದರ್ಶನ ಪೂಜೆದು ಏನು ಇಷ್ಟ ಆಯಿತು ಅಂದರೆ ಆ ದೀಪದ ಬೆಳಕಲ್ಲಿ ದೇವ್ರು ತುಂಬಾ ಚೆನ್ನಾಗಿ ಕಾಣ್ತಿತ್ತಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ಪೂಜಾರಿ ತುಂಬ ಚೆನ್ನಾಗಿ ಹಾಡು ಹೇಳಿದ್ರು, ಅದು ನನಗೆ ಇಷ್ಟ ಆಯಿತು. ಸೊ ಗೈಸ್, ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಾನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ. ಸೊ ನೀವೇ ನೋಡ್ಬೋದು ಇವಾಗ ದೀಪ ಎಲ್ಲ ಹಚ್ಚಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸುದರ್ಶನ ಪೂಜೆ ಮಾಡಬೇಕಾದ್ರೆ ಪೂಜಾರಿ ಒಂದು ಸಾಂಗ್ ಆಡಿದ್ರು ಗೈಸ್, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ದೇವ್ರದ್ದು ಸಾಂಗ್ ಆಡಿದ್ರು. ಶ್ರೀ ಸುದರ್ಶನ ಜಯ ಜಯ ಶ್ರೀ ಸುದರ್ಶನ ಶುಭಗಜಾದ್ರೂಪಭಯಂಕರಾಯ ಚಿಂದಿ ಚಿಂದಿ ಪರತಂತ್ರ ಭದ್ರಂ ಮೃತ್ಯೋರ್ಮೃತ್ಯೋ ನಮಾಮ್ಯಹಂ. ಪ್ರಾರ್ಥನೆ ಮಾಡ್ಕೊಂಡು ಸ್ವಾಮಿ ಭಗವಾನ್ ಕಿ ಜೈ ಬೋಲೋ ವೈದ್ಯ ಸಮೇತ ಮಹಾಸುದರ್ಶನ ಭಗವಾನ್ ಕಿ ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಈಗ ಗಣ ಹೋಮ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಗಣ ಹೋಮ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಹೋಮದ ಹತ್ರ ಅವ್ರು ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತು, ಗಣೇಶನ ಆಶೀರ್ವಾದ ಇಲ್ಲದೆ ಯಾವ ಪೂಜೆನೂ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಗಣೇಶನ ಪೂಜೆ ಮಾಡಿ ಆಮೇಲೆ ಬೇರೆ ಬೇರೆ ಪೂಜೆ ಮಾಡ್ತಾ ಇರೋದು, ಅದಕ್ಕೆ ಗಣ ಹೋಮ ಮಾಡಿಸ್ತಾ ಇರೋದು.
ಹೋಮ ಶುರು ಮಾಡೋದಕ್ಕೆ ಮುಂಚೆ 5 ಜನ ಮುತ್ತೈದೆಯರಿಗೆ ಆರತಿ ಮಾಡೋದಕ್ಕೆ ಹೇಳಿದ್ರು. ಈಗ ಆರತಿ ಮಾಡೋದಕ್ಕೆ ಕರ್ಪೂರನೆಲ್ಲ ಮುಂದೆ ಇಟ್ಕೊಂಡು ಇವಾಗ ಆರತಿ ಬೆಳಗ್ತಾ ಇದ್ದಾರೆ. ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ ಯಾಕೆ ಹಾಕಿದ್ದೀನಿ ಅಂತಂದರೆ ವಿಡಿಯೋ ಪೂರ್ತಿ ನೀವು ಎಂಜಾಯ್ ಮಾಡಲಿ ಅಂತ. ಈಗ ಪೂಜಾರಿ 5 ಜನ ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಡೋಕೆ ಹೇಳಿದ್ರು. ಅದಕ್ಕೆ ಇವಾಗ ಅರ್ಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಗೈಸ್. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. वैश्वानराय विद्महे नालीलाय धीमहि तन्नो अग्निः प्रचोदयात् स्वाहा। ओम वैश्वानराय विद्महे नालीलाय धीमहि तन्नो अग्निः प्रचोदयात् स्वाहा। ओम वैश्वान स्वाहा। ओम वैश्वानराय विद्महे नालीलाय धीमहि तन्नो अग्निः प्रचोदयात् ओम रमग्नि स्वाहा। 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 ಮಾಡತಕ್ಕಂತ ಯಾವುದೇ ರೀತಿಯಾದಂತ ಶುಭ ಕಾರ್ಯಗಳಾಗಿರಬಹುದು, ನಿಮ್ಮ ವ್ಯಾಪಾರ, ಉದ್ಯೋಗ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಎಲ್ಲರಲ್ಲೂ ಕೂಡ ಯಾವುದೇ ರೀತಿಯಾದಂತ ಅಡೆತಡೆಗಳು ಬರದಿರಲಿ ಅಂತ ಮಹಾಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ನಾನು ಸ್ವಾಹ ಅಂತಂದಾಗ ಆಗುತ್ತೆ. अतः पूर्वोच्यते ओम नमः शिवाय मस्याम श्वेतो श्री भगवताग्निया भगवत्किंकररूपं निर्विघ्नेन आदौ श्री विघ्नेश्वर महागणपति होमाञ्च करिष्ये इति संकल्प्याः। ओम नमो व्रातपतये नमो गणपतये नमः प्रमदपकये नमस्ते अस्तु लंबोदराय सदस्ताय विष्णुविनाशिने शिवसुताय श्री वरवरदमूर्तये नमो नमः स्वाहा। महागणपति ಮಹಾಗಣಪತಿನ ಪ್ರಾರ್ಥನೆ ಮಾಡಿಕೊಂಡು ಹೇಳ್ಕೊಳ್ಳಿ. ಓಂ ಮಹಾ ಗಣಪತಯೇ ನಮೋ ನಮಃ. ಮಧ್ಯೆ ಓಂ ಓ ಸ್ವಾಹ ಓಂ ಓ ಸ್ವಾಹ ಓಂ ಸ್ವ ಸ್ವಾಹ ಓಂ ಭಾಗದಲ್ಲಿ ಇರತಕ್ಕಂತ ವಾಸ್ತು ದೋಷ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಪರಿಹಾರ ಆಗಲಿ ಅಂತ ಭೂಖಂಡನ, ವೃಕ್ಷಖಂಡನ, ದಾರುಖಂಡನಾದಿ ಎಲ್ಲ. ಅದೇ ರೀತಿಯಾಗಿ ದಾರುಖಂಡನ ಅಂದ್ರೆ ಇಲ್ಲಿ ವಾಸವಾಗಿರ್ತಕ್ಕಂಥ ಯಾವುದೋ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಏನ ವಾಸ್ತು ಶಾಂತಿ ಹೋಮಾಂಚ ಕರಿಷ್ಯೇ ಸಂಕಲ್ಪ್ಯಾಹ. ಅಥವಾ ವಾಸ್ತು ಪ್ರಸೇದಾಭ್ಯೋ ಅನ್ನಃ ಸ್ವಾಹ ಅಂದಾಕಿ ನೀವು ओम भोषय्याय विद्महे सर्वमंगलाय धीमहि तन्नो वास्तु प्रचोदयात् स्वाहा। ओम भोषय्याय विद्महे सर्वमंगलाय धीमहि तन्नो वास्तु प्रचोदयात् स्वाहा। ओम भोषय्याय विद्महे सर्वमंगलाय धीमहि तन्नो वास्तु प्रचोदयात् स्वाहा। ओम भोषय्याय प्रचोदयात् स्वाहा। वास्तु पुरुषाय इदं नमः। विद्महे मारक्ष तन्नो राक्षसं प्रचोदयात् स्वाहा। ಕೆಳಗಡೆ ಗಣ ಹೋಮ ಮಾಡ್ತಾ ಇದ್ರು. ಮಾಡಿ ಮೇಲೆ ದೇವ್ರ ಮನೆಗೆ ಲಕ್ಷ್ಮಿಗೆ ಸೀರೆ ಉಡಿಸ್ತಾ ಇದ್ರು. ಗುರುಪ್ರವೇಶ ಅಂದಮೇಲೆ ಲಕ್ಷ್ಮೀ ದೇವಿಗೆ ಸೀರೆ ಉಡಿಸ್ಲೇಬೇಕಲ್ವಾ, ಅದಕ್ಕೆ ಫಸ್ಟೇ ಅವರು ಸೀರೆ ಉಡ್ಸೋದಕ್ಕೆಲ್ಲ ಪ್ಲೀಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಕಳಶಕ್ಕೆಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಕೋಲ್ ಸಹಾಯದಿಂದ ಲಕ್ಷ್ಮೀ ದೇವಿಗೆ ಅವರು ಸೀರೆ ಉಡಿಸ್ತಾ ಇದ್ದಾರೆ. ಈ ಪೂಜಾರಿಗೆ ಅಲಂಕಾರ ವಿಚಾರದಲ್ಲಿ ಕಂಪ್ಲೇಂಟ್ಸೇ ಹೇಳಂಗಿಲ್ಲ. ಅಷ್ಟು ಚೆನ್ನಾಗಿ ಅವರು ಪೂಜೆ ಆಗಿರ್ಬೋದು, ದೇವ್ರಿಗೆ ಅಲಂಕಾರ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟೇ ಈ ಥರ ಸ್ಯಾರಿಗೆ ನೀವು ಪ್ಲೀಟ್ಸ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಸೀರೆ ಉಡ್ಸೋಕೆ ಈಸಿ ಆಗುತ್ತೆ. ಲಕ್ಷ್ಮೀ ದೇವಿಗೆ ಉಡ್ಸ್ಬೇಕಾದ್ರೆ ಅವರು ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ದಾರೆ, ಆದರೆ ಜಾಸ್ತಿ ಯೂಸ್ ಮಾಡಿಲ್ಲ, ಬರೀ ಸ್ವಲ್ಪ ಮಾತ್ರ ಯೂಸ್ ಮಾಡಿದ್ದಾರೆ. ಆದರೆ ಲಕ್ಷ್ಮೀ ದೇವಿಗಂತೂ ಸೀರೆ ಅಂತೂ ತುಂಬಾ ಚೆನ್ನಾಗಿ ಉಡ್ಸಿದ್ದಾರೆ. ಸೀರೆ ಕೂಡ ಬೇಗನೆ ಉಡ್ಸಿದ್ರು. ನೈಟ್ ಅಂತೂ ತುಂಬಾ ಓಡಾಡ್ತಾ ಇದ್ದೆ, ಯಾಕೆಂದರೆ ಗ್ರೌಂಡ್ ಫ್ಲೋರಲ್ಲಿ ಗಣ ಹೋಮ ಮಾಡ್ತಾಯಿದ್ರು. ಫಸ್ಟ್ ಫ್ಲೋರಲ್ಲಿ ಇವಾಗ ಲಕ್ಷ್ಮೀ ದೇವಿಗೆಲ್ಲ ಅಲಂಕಾರಗಳೆಲ್ಲ ಮಾಡ್ತಾಯಿದ್ರು. ಸೆಕೆಂಡ್ ಫ್ಲೋರಲ್ಲಿ ಬಂದು ಸುದರ್ಶನ ಹೋಮ ಇತ್ತು. ಗುರುಪ್ರವೇಶದ ಎಲ್ಲ ಮೂಮೆಂಟು ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಮಾಡಿ ಮೇಲಿಂದ ಕೆಳಗಡೆಯಿಂದ ಮಾಡಿ ಮೇಲೆ ಓಡಾಡಿ ಸುಸ್ತೇ ಆಗೋಯ್ತು. ಅಷ್ಟು ಓಡಾಡಿದ್ದೀನಿ ಫ್ರೆಂಡ್ಸ್. ಸುಸ್ತಾದರೂ ಕೂಡ ನಾನು ಪ್ರತಿಯೊಂದು ಮೂಮೆಂಟು ತುಂಬಾ ಎಂಜಾಯ್ ಮಾಡಿದ್ದೀನಿ. ಗುರುಪ್ರವೇಶದ ಎಲ್ಲ ಮೂಮೆಂಟು ಚರಿತಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ಸೊ ನೀವು ನೋಡ್ಬೋದು ಇವಾಗ ಆಲ್ರೆಡಿ ಲಕ್ಷ್ಮೀ ದೇವಿಗೆ ಇನ್ನೇನು ಸೀರೆ ಉಡ್ಸೋದೆ ಮುಗಿತಾ ಬಂತು. ನೈಟು ಬರೀ ಫ್ಯಾಮಿಲಿ ಅಷ್ಟೇ ಇದ್ರು, ಆದರೆ ಬೆಳಗ್ಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸೇರಿದ್ರು. ರಾತ್ರಿ ಪೂಜೆ ಎಲ್ಲ ಮುಗಿದು ನಾವು ಮನ್ಕೊಳ್ಳೋದ್ರೊಳಗೆ ಲೇಟ್ ಆಯಿತು. ಯಾಕೆಂದರೆ ಲೇಟ್ ಆದರೂ ಪರವಾಗಿಲ್ಲ, ಅಡುಗೆ ಮನೆಗೆಲ್ಲ ಫಸ್ಟೇ ಅಲಂಕಾರಗಳೆಲ್ಲ ಮಾಡ್ಕೊಂಬಿಡೋಣ ಅಂತ ಅಲಂಕಾರಗಳೆಲ್ಲ ಮಾಡ್ತಾಯಿದ್ವಿ.
ಬೆಳಗಿನ ಜಾವ 4:15ಗೆ ಪೂಜೆ ಇರೋದ್ರಿಂದ ನಾವು ರೆಡಿಯಾಗಿ ಬರೋದಕ್ಕೆ ಲೇಟ್ ಆಗಿಬಿಡತ್ತೆ ಅಂತ ರಾತ್ರಿನೇ ನಾವು ಹಾಲು ಉಗ್ಸೋಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಧಾನ್ಯಗಳದ್ದು ಕೂಡ ರೆಡಿ ಮಾಡಿ ಇಟ್ಟಿದ್ವಿ. ಹೂವುದಿಂದ ಮತ್ತು ರಂಗೋಲಿಯಿಂದ ಸಿಂಪಲ್ಲಾಗೆ ನಾವು ಅಲಂಕಾರ ಎಲ್ಲ ಮಾಡಿದ್ವಿ. ಸುದರ್ಶನ ಪೂಜೆ ಎಲ್ಲ ಆದಮೇಲೆ ಡೆಕೋರೇಷನ್ನು ಮತ್ತು ಅಲಂಕಾರ ಹೇಗಿತ್ತು ಅಂತ ನೀವೇ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಲ್ವಾ? ಬ್ರಾಹ್ಮಣಮುಪಹರತಿ ಏಕದೈವ ಯಜಮಾನಾಯುಸ್ತೇಜೋ ದದಾತಿ ಮಂಗಳ ನೀರಾಜನಂ ದೃಶ್ಯಾಮಿ ರಕ್ಷಾನ್ ಧಾರಯಾಮಿ ಅಭಿಮುಖಂ ನಮಸ್ಕಾರಂ ಕರೋಮಿ. ಎಲ್ಲ ಮುಟ್ಟಿ ನಡುಕೆಲ್ಲ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸರ್ ಮೇಲೆ ಅದೆಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬೆಳಗಿನ ಜಾವ ಪೂಜೆ ಹೇಗಿತ್ತು ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆದು ವ್ಲಾಗ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.